ಹಾಯ್ ಹಲೋ ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೀವು ನೋಡ್ತಾ ಇರೋ ದೃಶ್ಯ ಏನಪ್ಪ ಅಂದರೆ, ನಮ್ಮ ಜಟ್ಟಿ ಕುಲ ಬಾಂಧವರೆಲ್ಲ ಸೇರಿಕೊಂಡು ವರ್ಷಕ್ಕೆ ಒಂದು ಸಾರಿ ಚಾಮುಂಡೇಶ್ವರಿ ಹಬ್ಬ ಅಂತ ನಾವು ಮಾಡ್ತೀವಿ. ಅದನ್ನು ನಾವು ನೋಡ್ತಾ ಇರೋದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ. ಬಂದವ್ರಿಗೆಲ್ಲ ಜ್ಯೂಸ್ ವ್ಯವಸ್ಥೆಯನ್ನು ಕೂಡ ಮಾಡಿದರು. ತದನಂತರ ಎಲ್ಲರೂ ಕೂತ್ಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ನೆರವೇರಿಸಿದರು. ಅದಾದಮೇಲೆ ಎಲ್ಲ ಹೆಂಗಸರುಗಳು ಸೇರಿ ಲಲಿತಾ ಸಹಸ್ರನಾಮನ ದೇವರಿಗೆ ಅರ್ಪಣೆ ಮಾಡಿದ್ವಿ. ನೋಡ್ತಾ ಇರ್ಬೋದು ಅದರ ದೃಶ್ಯನ. ಅದ ನಂತರ ಚಾಮುಂಡೇಶ್ವರಿಯ ಪೂಜೆ ನೆರವೇರಿಸಲಾಯಿತು. ಇದನ್ನು ನೀವು ಈ ದೃಶ್ಯದಲ್ಲಿ ನೋಡ್ತಾ ಇರೋದು ನೋಡಿ. ನನ್ನ ಮಕ್ಕಳು ಅಲ್ಲೇ ನಿಂತಿರೋದನ್ನ. ಆ ಅಮ್ಮ ಅಂತೂ ತುಂಬ ಚೆನ್ನಾಗಿ ಅಲಂಕೃತವಾಗಿದ್ದಾಳೆ. ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲದು, ಅಷ್ಟು ಚೆನ್ನಾಗಿದೆ. ಇದನ್ನು ಪ್ರತಿ ವರ್ಷ ಮಾಡೋ ಉದ್ದೇಶ ಏನಂದರೆ, ಎಲ್ಲರೂ ಕೂಡ ಒಂದು ಕಡೆ ಸೇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ನಾವು ಮಾಡೋದು. ನೋಡ್ತಾ ಇರ್ಬೋದು ನಮ್ಮ ಜಟ್ಟಿ ಕುಲಾಂಗದಲ್ಲಿ ಎಲ್ಲರೂ ಕೂಡ ಇಲ್ಲಿ ಬಂದು ಭಾಗವಹಿಸಿರೋದನ್ನ. ಪ್ರತಿಯೊಂದು ಪೂಜೆಗಳನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸ್ತಾ ಇರೋದನ್ನ ನಾವಿಲ್ಲಿ ಕಾಣ್ತಾ ಇರ್ಬೋದು. ಎಲ್ಲರೂ ಒಂದು ಕಡೆ ಸೇರಿದಾಗ ಎಷ್ಟು ಖುಷಿ, ಎಷ್ಟು ಸಂಭ್ರಮ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಎಷ್ಟು ಸಂತೋಷ ಆಗ್ತಿತ್ತು ಅಂದರೆ, ಎಲ್ಲರೂ ಸೇರಿದಾಗ ಅಷ್ಟು ಇದಾಗ್ತಿತ್ತು. ನಾವು ಸೇರೋದೇ ಯಾವಾಗಲೂ ಒಂದು ಸರಿ, ಯಾಕಂದರೆ ಯಾವಾಗಲೂ ಕೆಲಸ ಅಂತಲೇ ಜನ ಇವಾಗ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಎಲ್ಲರೂ ಸೇರೋದು ಯಾವಾಗಲೂ ಅಪರೂಪ ಅಂತ ಆಗ್ಬಿಟ್ಟಿರುತ್ತೆ. ಎಲ್ಲರೂ ಸೇರಿ ಒಟ್ಟಿಗೆ ಪೂಜೆ ಮಾಡಿ ಆ ದೇವಿಯ ಕೃಪೆಗೆ ಪಾತ್ರರಾದ್ವಿ ಅನ್ನೋ ಅನುಭವ ನನಗಾಯಿತು. ನೋಡ್ತಾ ಇರ್ಬೋದು ಎಲ್ಲರೂ ಎಷ್ಟು ಜನ ಸೇರಿದ್ದೀವಿ ಅಂತ. ಇದಾದ ನಂತರ ಪ್ರತಿಯೊಬ್ಬರು ಪ್ರಸಾದ ವಿತರಣೆಗೆ ಅಂತ ರೆಡಿ ಮಾಡ್ಕೋತಾ ಇದ್ರು. ಇಲ್ಲಿ ಅಮ್ಮನಿಗೆ ಕುಂಬಳಕಾಯಲ್ಲಿ ದೃಷ್ಟಿಯನ್ನು ತೆಗೆದು ಆರತಿ ಮಾಡಿ ಇಟ್ಟಿರುವಂಥದ್ದು ನೋಡ್ತಾ ಇರ್ಬೋದು. ಅಮ್ಮ ಅಂತೂ ಎಷ್ಟು ಅಲಂಕೃತವಾಗಿ, ಎಷ್ಟು ಅದ್ಭುತವಾಗಿ ಇದೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು. ನೋಡ್ತಾ ಇರ್ಬೋದು ಇಲ್ಲಿ ಪ್ರಸಾದ ವಿತರಣೆ ಮಾಡ್ತಾ ಇರೋದನ್ನ. ಪ್ರತಿ ವರ್ಷವೂ ಕೂಡ ಸಿಹಿ ಪೊಂಗಲು, ಮೊಸರನ್ನ ಮತ್ತು ತಂಬಿಟ್ಟನ್ನ ಕೊಡ್ತಾರೆ. ಅದಾದ ನಂತರ ಎಲ್ಲರೂ ಊಟಕ್ಕೆ ಹೋಗಿ ಊಟನ ಸವಿದ ನಂತರ ನನ್ನ ಮಗಳು ನೋಡಿ ಎಂಜಾಯ್ ಮಾಡ್ತಾ ಇರೋದನ್ನ. ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳೆಲ್ಲ ಆಟ ಆಡೋದು, ಕಾಂಪಿಟೇಷನ್ಗಳು, ಡ್ಯಾನ್ಸು ಎಲ್ಲ ಎಂಜಾಯ್ ಮಾಡಿದ್ವಿ ಸಖತ್ತಾಗಿ. ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇರೋದನ್ನ. ಇದೆಲ್ಲ ಮುಗಿಸ್ಕೊಂಡು ನಂತರ ನಾವು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೊರಡೋಷ್ಟರಲ್ಲಿ ಸಂಜೆ 4 ಗಂಟೆ ಸಮಯ ಆಗೋಯ್ತು. ನಾನು ನನ್ನ ಮಕ್ಕಳು ಇಬ್ಬರು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ. ಫ್ರೆಂಡ್ಸ್, ಈ ಚಾನಲ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.